ಜಾನ್ವಿ ಅವರು ಮನೆಯಿಂದ ಹೊರಗಡೆ ಬಂದಮೇಲೆ ಅಲ್ಲಿ ಕೊಡ್ತಿರುವಂತಹ ಇಂಟರ್ವ್ಯೂಗಳನ್ನೆಲ್ಲ ನೋಡಿದಾಗ ಮನೆಯ ಒಳಗೆ ಗಿಲ್ಲಿ ಏನ್ ಮಾಡ್ತಿರ್ಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳಿದೆ. ನಾವು ಇಲ್ಲಿ 68 ನಿಮಿಷಗಳ ಫೈನಲ್ ಎಪಿಸೋಡ್ ನೋಡುವಾಗ ನಮ್ಗೆ ಎಂಟರ್ಟೈನ್ಮೆಂಟ್, ಫನ್, ಖುಷಿ ಎಲ್ಲವೂ ಕಾಣ್ತಾ ಇದ್ರು ಸಹಿತ ಮನೆ ಒಳಗಡೆ ಇರೋರಿಗೆ ಅನುಭವಿಸಲೇಬೇಕು. ಏನು ಮಾಡಕ್ಕಾಗಲ್ಲ, ದಟ್ ಇಸ್ ದ ಗೇಮ್. ಕಾಮಿಡಿನ ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಮಾತ್ರ ಮಾಡು. ನೀನ್ ಕ್ಯೂಟ್ ಆಗಿದ್ಯಾ, ನನ್ ಕ್ಯೂಟ್ ನಂಗೆ ಗೊತ್ತು. ಇದೇ ನಿಜವಾದ ಕಾಮಿಡಿ. ಬಟ್ ನೀನ್ ಮಾತ್ರ ಪಕ್ಕ ಹೋಯ್ತಾ, ಮನೆಯಿಂದ ಪಕ್ಕ ಹೋಯ್ತಾ. ಗೇಮ್ ಅಲ್ಲಿ ಪ್ರತಿಯೊಬ್ಬರು ಒಂದೊಂದು ರೀತಿಯ ಸ್ಟ್ರಾಟಜಿ ಇರುತ್ತೆ. ಆ ಸ್ಟ್ರಾಟಜಿಯನ್ನ ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಪ್ಲಾನ್ ಮಾಡಿ ಆಡ್ತಾ ಇರೋದು ಗಿಲ್ಲಿ. ಐ ವಾಂಟ್ ಟು ಬ್ರೇಕ್ ದಿಸ್ ಪ್ಯಾಟರ್ನ್. ಇಲ್ಲಿಗೆ ಕಂಟೆಂಟ್ ನಾಲೆಡ್ಜ್. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಬಿಗ್ ಬಾಸ್ ದಿನಕ್ಕೊಂದು ಹೊಸ ಹೊಸ ತಿರುವುಗಳು, ಸ್ಥಾನಪಲ್ಲಟಗಳು. ಸ್ಥಾನಪಲ್ಲಟ ಅಂದರೆ ಅವ್ರ ಜೊತೆಗಿದ್ದವ್ರು ಇವ್ರ ಜೊತೆ, ಇವ್ರ ಜೊತೆಗಿದ್ದವ್ರು ಅವ್ರ ಜೊತೆ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದವ್ರು ಇವ್ರ ಜೊತೆ ಯಾರ ಹತ್ರನೋ ಜಾಸ್ತಿ ಕಾಣಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಜೊತೆಗೆ ಯಾರು ತುಂಬ ಇದ್ರೋ ಅವ್ರನ್ನೇ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಥರದ್ದೆಲ್ಲ ನಡೀತಾ ಇದೆ. ಜಾನ್ವಿ ಅವರು ಮನೆಯಿಂದ ಹೊರಗಡೆ ಬಂದ ಮೇಲೆ ಅಲ್ಲಿ ಕೊಡ್ತಿರುವಂತಹ ಇಂಟರ್ವ್ಯೂಗಳನ್ನೆಲ್ಲ ನೋಡಿದಾಗ ಮನೆಯ ಒಳಗೆ ಗಿಲ್ಲಿ ಏನು ಮಾಡ್ತಿರ್ಬೋದು ಅನ್ನೋದನ್ನು ನಾನು ನಿಮ್ಗೆ ಹೇಳಿದ್ದೆ. ಅದು ಅಕ್ಷರಶಃ ಸತ್ಯ ಅನ್ನೋ ಥರ. ಯಾಕಂದರೆ ಇಡೀ ದಿನ ಮನೆಯಲ್ಲಿದ್ದು ಕಾಲೆಳೆದು ಟಾರ್ಚರ್ ಮಾಡ್ತಾ ಇದ್ದಾಗ ಮನೆಯವ್ರಿಗೆ ಆಗೋ ಹಿಂಸೆ ಬೇರೆ. ನಾವು ಇಲ್ಲಿ 68 ನಿಮಿಷಗಳ ಫೈನಲ್ ಎಪಿಸೋಡನ್ನು ನೋಡುವಾಗ ನಮ್ಗೆ ಎಂಟರ್ಟೈನ್ಮೆಂಟ್, ಫನ್, ಖುಷಿ ಎಲ್ಲವೂ ಕಾಣ್ತಾ ಇದ್ರು ಸಹಿತ ಮನೆ ಒಳಗಡೆ ಇರೋರಿಗೆ ಅನುಭವಿಸಲೇಬೇಕು. ಏನು ಮಾಡೋಕ್ಕಾಗಲ್ಲ, ದಟ್ ಇಸ್ ದ ಗೇಮ್. ಗೇಮಲ್ಲಿ ಪ್ರತಿಯೊಬ್ಬರದು ಒಂದೊಂದು ರೀತಿಯ ಸ್ಟ್ರಾಟಜಿ ಇರುತ್ತೆ. ಆ ಸ್ಟ್ರಾಟಜಿಯನ್ನು ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಪ್ಲ್ಯಾನ್ ಮಾಡಿ ಆಡ್ತಾ ಇರೋದು ಗಿಲ್ಲಿ. ಗಿಲ್ಲಿಗೆ ಈ ಹಿಂದೆ ಕೂಡ ಸಾಕಷ್ಟು ಬೇರೆ ಬೇರೆ ಶೋಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಗಿಲ್ಲಿಗೆ ಕಂಟೆಂಟ್ ನಾಲೆಡ್ಜ್ ಇದೆ. ಯಾವ ತರಹದ ಕಂಟೆಂಟ್ ಓಡುತ್ತೆ, ಯಾವ ತರಹದ ಕಂಟೆಂಟನ್ನು ಪಿಕ್ ಮಾಡ್ತಾರೆ, ಏನು ಮಾಡಿದ್ರೆ ಜನ ನೋಡ್ತಾರೆ ಅನ್ನೋದು ಗಿಲ್ಲಿ ಗೊತ್ತಿರೋದ್ರಿಂದ ಗಿಲ್ಲಿ ಅದನ್ನು ತುಂಬ ಸೂಕ್ಷ್ಮವಾಗಿ, ತುಂಬ ನೀಟಾಗಿ ಆಡೋ ಪ್ರಯತ್ನವನ್ನು ಡೇ ಬೈ ಡೇ ಮಾಡ್ತಾ ಬರ್ತಾ ಇದ್ದಾರೆ. ಒಂದು ಕಡೆ ರಘು ಮತ್ತು ಗಿಲ್ಲಿಯವರ ಕಾಂಬಿನೇಷನ್ ಏನೊಂದು ಟಾಮ್ ಅಂಡ್ ಜೆರ್ರಿ ಕಾಂಬಿನೇಷನ್ ಥರ ಕಾಣಿಸ್ತಾ ಇತ್ತು. ಅದು ಹೊರಗಡೆ ಭಾಳಷ್ಟು ಮೀಮ್ಸ್ ಮತ್ತು ಟ್ರಾಲ್ಸ್ ಆಗ್ತಾ ಇತ್ತು, ವಿಡಿಯೋಸ್ ಮಾಡ್ತಾ ಇದ್ರು, ಆ್ಯನಿಮೇಷನ್ಸ್ ಆಗ್ತಾ ಇತ್ತು. ಗ್ರಾಫಿಕಲಿ ಅವರನ್ನು ತುಂಬ ಅದ್ಭುತವಾಗಿ ಅವರಿಬ್ಬರು ಜೋಡಿಯನ್ನು ತೋರಿಸುವ ಪ್ರಯತ್ನಗಳು ನಡೀತಾ ಇತ್ತು. ಹೀಗಿರುವಾಗ ಈ ವಾರದಲ್ಲಿ ರಘು ಮತ್ತು ಗಿಲ್ಲಿಯವರ ನಡುವೆ ಬಹಳ ದೊಡ್ಡ ಕಂದಕ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ಹಳೆಯ ವಿಚಾರಗಳನ್ನು, ಅಂದರೆ ಬಟ್ಟೆ ವಿಚಾರದಲ್ಲಿರ್ಬೋದು, ಅವ್ರು ಬಂದು ಗಡ್ಡ ಮುಟ್ಬಿಟ್ಟು ನನ್ನ ಕೆನ್ನೆ ಮುಟ್ಬಿಟ್ಟು ಯಾಕೆ ಮಾತಾಡಿಸ್ತೆ ಅಂತ ಕೇಳೋದಿರ್ಬೋದು, ಹೀಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಶುರು ಮಾಡಿದ್ದಾರೆ. ಅದು ನಾಮಿನೇಷನ್ನ ಅವ್ರಿಗವರೇ ನಾಮಿನೇಟ್ ಮಾಡ್ಕೊಳ್ಳುವ ಹಂತಕ್ಕೂ ಬಂದ್ಬಿಟ್ಟಿದೆ. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಹಳ ದೊಡ್ಡ ಡಿಫ್ರೆನ್ಸ್ ಕಾಣ್ತಾ ಇದೆ. ಯಾರನ್ನೋ ನಾಮಿನೇಟ್ ಮಾಡಬೇಕಾದವ್ರು ಯಾರನ್ನೋ ನಾಮಿನೇಟ್ ಮಾಡ್ತಾ ಇದ್ದಾರೆ. ಫುಲ್ ಸ್ಥಾನಪಲ್ಲಟ ಆಗಿದೆ. ಜಾನ್ವಿ ಅವರು ಹೋದ್ಮೇಲೆ ಅಶ್ವಿನಿ ಅವರು ಸ್ವಲ್ಪ ಕೂಲಾಗಿ ಅರ್ಥ ಮಾಡಿಕೊಂಡು, ಇಲ್ಲ ನನ್ನಿಂದೇನೋ ಮಿಸ್ ಹೊಡಿತಾ ಇದೆ, ನನ್ನ ಜೊತೆಗೆ ಇದ್ದವರೆಲ್ಲ ಹೋಗ್ತಾ ಇದ್ದಾರೆ ಅನ್ನೋದು ಅರ್ಥ ಆದಮೇಲೆ ಅಶ್ವಿನಿ ಅವರು ನನ್ನಿಂದೇನೋ ತಪ್ಪಾಗ್ತಾ ಇರೋ ಹಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಸೂಕ್ಷ್ಮವಾಗಿ ಲೇಯರ್ ಬೈ ಲೇಯರ್ ಆಟ ಶುರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಕ್ಷಿತಾ ಇದ್ದಕ್ಕಿದ್ದ ಹಾಗೆ ಟ್ರ್ಯಾಕನ್ನು ದಿಕ್ಕಾಪಾಲು ಮಾಡಿಬಿಟ್ಟಿದ್ದಾರೆ. ಗೊತ್ತಿಲ್ಲ, ಆಲ್ ಆಫ್ ದ ಸಡನ್ ಸೋಷಿಯಲ್ ಮೀಡಿಯಾದಲ್ಲಿ ಆಕೆಯ ಬಗೆಗೆ ಒಂದಿಷ್ಟು ನೆಗೆಟಿವಿಟಿಯನ್ನು ಕೆಲವರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಕಾರಣ ಆಕೆಯ ಸ್ಟ್ಯಾಂಡ್ ಬದಲಾಗಿರೋದು. ಗಿಲ್ಲಿಯನ್ನು ಟಾರ್ಗೆಟ್ ಮಾಡ್ತಾ ಇರೋದಿರ್ಬೋದು, ಅಥವಾ ಮಾಳು ವಿಚಾರ ತಗೊಂಡು ಮಾಳು ಹಿಂಗೆ ಅಂತ ಅಂದ್ಕೊಂಡು ಆ ಚಾಕುನ್ ತಗೊಂಬಂದು ಗಿಲ್ಲಿಗೆ ಚುಚ್ಚಿದ್ದು, ಗಿಲ್ಲಿ ಮಾಳುಗೇನೋ ಹೇಳ್ದ ಅಂತ. ಗಿಲ್ಲಿ ಹೇಳೋ ಪ್ರಕಾರ ಮಾಳು ವಿಚಾರಕ್ಕೆ ಮಾಳು ಫೈಟ್ ಮಾಡಲಿ, ನಿನ್ನ ಬೆನ್ನಿಗೆ 6 ಚಾಕು ಚುಚ್ಕೊಂಡಿರ್ಬೇಕಾದ್ರೆ ನೀನು ಇನ್ನೊಬ್ರಿಗೆ ಯಾರಿಗೋ ನೀನಂಗೆ ಮಾಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಬರಬೇಡ. ಅಲ್ಲಿ ಸ್ಟ್ರಾಟಜಿ ಕಾಣ್ತಾ ಇದೆ. ಮಾಳು ಉಳಿಸ್ತಾ ಇರುವಂತಹ ಫ್ಯಾನ್ಸ್ ನಿನಗೆ ಹೆಲ್ಪ್ ಮಾಡಲಿ ಅಥವಾ ನಿನ್ನ ಸಪೋರ್ಟ್ ಮಾಡಲಿ ಅನ್ನುವ ಕಾರಣಕ್ಕೆ ನೀನು ಅದನ್ನು ಮಾಡ್ತಾ ಇದೆಯಾ ಅನ್ನೋ ಅರ್ಥದಲ್ಲಿ ಮನೆ ಅದನ್ನು ಬಿಂಬಿಸುವ ಪ್ರಯತ್ನವನ್ನು ಮಾಡ್ತು. ಅಟ್ ದ ಸೇಮ್ ಟೈಮ್ ರಕ್ಷಿತಾ ಈ ಹಿಂದಿನ ವಾರಗಳಲ್ಲಿ ಕಂಡಂತಹ ಮೆಚುರಿಟಿಗೆ ಪೂರಕವಾಗಿ ಈ ವಾರ ಆಡ್ತಿಲ್ಲ ಅನ್ನೋದು ಹೊರಗಡೆ ಅವರ ಫ್ಯಾನ್ಸ್ಗಳ ಮಾತು. ಗೊತ್ತಿಲ್ಲ, ರಕ್ಷಿತಾ ವಿಲ್ ಕಮ್ ಬ್ಯಾಕ್. ರಕ್ಷಿತಾ ಅರ್ಥ ಆಗುತ್ತೆ ರಕ್ಷಿತಾಗೆ ಸತ್ಯ ಗೊತ್ತು, ಅವಳಿಗೆ ಕರೆಕ್ಟಾಗಿ ಆಡೋದು ಗೊತ್ತು. ಅಷ್ಟೇ ಬಿಟ್ಟರೆ ಯಾವ ಸಮಯದಲ್ಲಿ ಏನಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಕ್ಷಣಕ್ಕೆ ರಿಯಾಕ್ಟ್ ಮಾಡೋಕ್ಕಾಗದೇ ಇದ್ದಿರಬಹುದು, ಅಥವಾ ಆ ಕ್ಷಣಕ್ಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿರ್ಬೋದು. ಬಟ್ ಅರ್ಥ ಆದಮೇಲೆ ಬಂದು ಸಾರಿ ಕೇಳುವ ಗುಣಗಳು ರಕ್ಷಿತಾಳಲ್ಲಿ ನೀವು ನೋಡಿದ್ದೀವಿ. ಮತ್ತೊಂದು ಕಡೆ ಧ್ರುವಂತ್ ತಾನು ಈ ವಾರ ಹೋಗಲೇಬೇಕು ಅನ್ನುವ ಹಠಕ್ಕೆ ಬಿದ್ದ ಹಾಗೆ ಕಾಣ್ತಾ ಇದೆ. ನಾನೇ ಹೋಗಬೇಕು, ನನಗೆ ಈ ಮನೆ ಸರಿಯಲ್ಲ, ನಾನು ಕರೆಕ್ಟಾಗಿದ್ದೀನಿ, ನಾನು ಹಿಂಗೆ ಇರೋದು ಅನ್ನೋದನ್ನು ಹೇಳ್ತಾ ಧ್ರುವಂತ್ ನಾನು ಮನೆಯಿಂದ ಹೊರಗೆ ಹೋಗಲೇಬೇಕು ಅನ್ನುವ ಹಠಕ್ಕೆ ಬಿದ್ದ ಹಾಗೆ ಕಾಣ್ತಾ ಇದೆ. ಆ ಕಾರಣದಿಂದಲೇ ಮನೆಯವರು ಸಹಿತ ಈ ಸಲ ನಾಮಿನೇಷನ್ನಲ್ಲಿ ಅವರನ್ನು ಇಟ್ಟಿದ್ರು ಅಗ್ರಪಂಕ್ತಿಯಲ್ಲಿ. ಯೂಶ್ವಲಿ ಆ ಥರದ ಅವಕಾಶಗಳು, ಬಿಗ್ ಬಾಸ್ನಂತಹ ಅವಕಾಶಗಳು ಸಿಗೋದು ಬಹಳ ಕಷ್ಟ. ಆ ಥರದ ಅವಕಾಶಗಳು ಸಿಕ್ಕಿದಾಗ ಮನೆಯೊಳಗಡೆ ಎಲ್ಲವನ್ನೂ ತೆಗೆದುಕೊಳ್ಳಲಿಕ್ಕೆ ರೆಡಿ ಇರಬೇಕು. ಸುದೀಪ್ ಸರ್ ಹೇಳಿದಾಗೆ ಆ ಬೋರ್ಡ್ ಹಾಕೋದು ಅಥವಾ ಒಂದು ನೆಗೆಟಿವಿಟಿಯನ್ನು ತಗೊಳ್ಳೋದು, ಅದನ್ನು ಶೋ ಗೆದ್ದವರು ಸಹಿತ ಅನುಭವಿಸಲೇಬೇಕಾಗಿತ್ತು. ಅದು ಅಕ್ಷರಶಃ ಸತ್ಯ ಕೂಡ. ಶೋ ಗೆದ್ದವರು ಸಹಿತ ಅದನ್ನು ಅನುಭವಿಸಲೇಬೇಕು. ಆ ಒಂದು ಲೈನನ್ನು ದಾಟ್ಬಿಟ್ಟೇ ಹೋಗಬೇಕು.
ಬಟ್ ಅದನ್ನು ತಗೊಳ್ಳಿಕ್ಕೆ ಧ್ರುವಂತ್ ಅವ್ರ ಕೈಲಿ ಕಷ್ಟ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಧ್ರುವಂತ್ ತಾನಾಗಿಯೇ ಆಟ ಬಿಟ್ಟು ನನಗೆ ಬೇಡ, ನಾನು ಹೋಗ್ಬಿಡ್ತೀನಿ, ಈ ವಾರ ಹೊರಗಡೆ ಹೋಗ್ಬೇಕು, ನನಗೆ ಇಲ್ಲಿ ನೋಡಿ ಸೆಟ್ ಆಗಲ್ಲ, ನನಗೆ ಇಲ್ಲಿ ನಾಟಕ ಮಾಡೋಕ್ಕೆ ಬರಲ್ಲ ಅನ್ನುವ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ. ಜಾಹ್ನವಿ ಹೊರಗಡೆ ಬಂದವ್ರಿಗೆ ಇಲ್ಲ ನಾನು ಇನ್ನಷ್ಟು ದಿನ ಅಲ್ಲಿ ಇರಬೇಕಾದಂತಹ ಕಂಟೆಸ್ಟೆಂಟ್ಸು, ಸಾಕಷ್ಟು ಜನ ನನಗೆ ಮೆಸೇಜ್ ಮಾಡೋದನ್ನು ಹೇಳ್ತಾ ಇದ್ದಾರೆ, ನಾನು ಯಾಕೆ ಇಷ್ಟು ಬೇಗ ಬಂದೆ ಅಂತ ನನಗೆ ಗೊತ್ತಾಗ್ತಿಲ್ಲ, ಎಲ್ಲರ ಫ್ರೆಂಡ್ಶಿಪ್ಪನ್ನು ಒಪ್ಕೊಳ್ಳುವವರು ನಾನು ಮತ್ತು ಅಶ್ವಿನಿಯ ಫ್ರೆಂಡ್ಶಿಪ್ಪನ್ನು ಹೊರಗಡೆ ಯಾಕೆ ಒಪ್ಕೊಳ್ಳಿಲ್ಲ, ನಾವು ಮಾಡಿದ ಮಿಸ್ಟೇಕ್ಸ್ಗಳೇನು ಅನ್ನೋದನ್ನು ಜಾಹ್ನವಿ ಹೊರಗಡೆ ಇಂಟರ್ವ್ಯೂಗಳಲ್ಲಿ ಮಾತಾಡ್ತಾ ಇದ್ದಾರೆ. ಇನ್ನು ಮನೆ ಒಳಗಡೆ ಮಾಡು ಎಂದಿನಂತೆ ತಮ್ಮ ಆಟದ ವೈಖರಿ ಹೇಗಿದೆ ಅದೇ ಆಟದ ವೈಖರಿಯಲ್ಲಿ ಅವ್ರನ್ನವ್ರು ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಧನುಷ್ ಒಂದು ಕಡೆ ಈ ಸಲದ ಕ್ಯಾಪ್ಟನ್ ಬೇರೆ ಆಗಿರೋದ್ರಿಂದ ಜವಾಬ್ದಾರಿಗಳು ಹೆಗಲಿಗೇರಿದೆ. ಜೋಡಿ ಟಾಸ್ಕ್ ಸ್ಟಾರ್ಟ್ ಆಗಿದೆ. ಜೋಡಿ ಟಾಸ್ಕ್ನಲ್ಲಿ ಮತ್ತೆ ಕಾವ್ಯ ಮತ್ತು ಗಿಲ್ಲಿ ಒಂದಾಗಿದ್ದಾರೆ. ಸೂರಜ್ ಮತ್ತು ರಾಶಿಕಾ ಒಟ್ಟಿಗೆ ಆಡ್ತಾ ಇದ್ದಾರೆ. ರಘು ಅವರು ಮತ್ತು ಅಶ್ವಿನಿ ಅವರು ಒಟ್ಟಿಗೆ ಆಡ್ತಾ ಇದ್ದಾರೆ. ಸೊ ಧ್ರುವಂತ್ ಅವ್ರನ್ನ ಸ್ಟ್ರೈಟ್ ಅವೇ ಬೇಡ ಅಂತ ಬಿಟ್ಬಿಟ್ಟಿದ್ದಾರೆ. ಸ್ಪಂದನ ಮತ್ತು ಮಾಡು ಒಂದು ಕಡೆ ಆಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮನೆಗೆ ವೈಲ್ಡ್ ಕಾರ್ಡ್ನಲ್ಲಿ ಎಂಟ್ರಿ ಆಗಿರುವಂತಹ ರಜತ್ ಮತ್ತು ಚೈತ್ರ ಒಂದು ಟೀಮ್ ಆಗಿ ಆಡ್ತಾ ಇದ್ದಾರೆ. ಸೊ ಧ್ರುವಂತನ್ನ ಯಾರು ಆಯ್ಕೆ ಮಾಡದೇ ಇರುವ ಕಾರಣಕ್ಕೆ ಧ್ರುವಂತ್ ಈ ಸಲ ಆಟದಿಂದ ಹೊರಗುಳಿದಿದ್ದಾರೆ. ಅಂದರೆ ಕ್ಯಾಪ್ಟನ್ಶಿಪ್ ರೇಸ್ನ ಆಟದಿಂದ ಹೊರಗಡೆ ಉಳಿದಿದ್ದಾರೆ. ಸೊ ಹೀಗಿದೆ ಈ ಒಂದು ಆಟದ ವೈಖರಿಯಲ್ಲಿ ಈ ಸಲದ ಬಿಗ್ ಬಾಸ್ ಒಂದು ಹೊಸ ರೂಪ. ಅಂದರೆ ಏನು ಕ್ಯಾಪ್ಟನ್ಸಿ ಟಾಸ್ಕಿಗೆ ಇಬ್ಬಿಬ್ಬರನ್ನ ರೇಸ್ಗೆ ಇಳಿಸಿದೆ. ಇದರಲ್ಲಿ ಗಿಲ್ಲಿ ಮತ್ತು ಕಾವ್ಯ ಟಾಸ್ಕ್ನಲ್ಲಿ ಈ ಕ್ಷಣಕ್ಕೆ ಮುಂದೆ ಕಾಣ್ತಾ ಇದ್ದಾರೆ. ಸೊ ಏನೇನಾಗ್ಬೋದು, ಯಾವ್ಯಾವ ಹಂತದ ಟಾಸ್ಕ್ಗಳು ಬರ್ಬೋದು, ಟಾಸ್ಕ್ಗಳಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ಬೋದು, ಯಾರು ಈ ವಾರ ಮನೆಯ ಕ್ಯಾಪ್ಟನ್ ಆಗಿ ಹೊರಹೊಮ್ಮಬಹುದು ಅನ್ನೋದನ್ನು ನೀವು ಕಾದು ನೋಡಬೇಕಾಗಿದೆ. ಹೇಗನ್ನಿಸ್ತಾ ಇದೆ ಬಿಗ್ ಬಾಸ್? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ.